ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತು ನಾವು ಈ ವಿಡಿಯೋದಲ್ಲಿ ಕೊಬ್ಬರಿ ಎಣ್ಣೆನ ಮಷಿನನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಇಲ್ಲಿ ನೋಡಿಕೊಂಡು ಬರೋಣ. ನಾನು ಇವತ್ತಷ್ಟೇ ಕೊಬ್ಬರಿ ಎಣ್ಣೆ ಗಿರಣಿಗೆ ಹೋಗಿದ್ದೆ. ಕೊಬ್ಬರಿ ಎಣ್ಣೆನ ಮಾಡಿಸೋ ಸಲುವಾಗಿ ಸ್ವಲ್ಪ ಕೊಬ್ಬರಿ ಇದ್ದಿತ್ತು ಮನೆಯಲ್ಲಿ, ಅದನ್ನು ಎಣ್ಣೆಯನ್ನು ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ. ಅಲ್ಲಿ ಇಟ್ಟು ಬಂದೆ. ಅಲ್ಲಿ ಹೋದಾಗ ಕೊಬ್ಬರಿ ಎಣ್ಣೆಯನ್ನು ಮಾಡುವಂಥ ಮಷಿನ್ ಕೂಡ ಆನ್ ಇತ್ತು, ಮಾಡ್ತಾಯಿದ್ರು ಎಣ್ಣೆಯನ್ನು. ಸ್ವಲ್ಪ ಮಟ್ಟಿಗೆ ವಿಡಿಯೋವನ್ನು ಕೂಡ ಮಾಡಿಕೊಂಡು ಬಂದಿದ್ದೀನಿ, ನೋಡೋಣ. ಎಲ್ಲರಿಗೂ ಇದು ಗೊತ್ತಿರುವಂತಹ ವಿಷಯ. ಕೊಬ್ಬರಿ ಎಷ್ಟಿರುತ್ತೆ ಅನ್ನೋದನ್ನು ತೂಕ ಮಾಡಿಬಿಟ್ಟು ಅಲ್ಲಿ ಮಷಿನಿಗೆ ಹಾಕ್ತಾರೆ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಕ್ಲೀನಾಗಿರುವ ಕೊಬ್ಬರಿ ಪೀಸ್. ಇದನ್ನು ಮಷಿನಿಗೆ ಹಾಕಿದರು. ಈ ಮಷಿನ್ನು ಸ್ವಲ್ಪ ದೊಡ್ಡದಾಗೇ ಇದೆ. ಈ ಮಷಿನ್ನಿಗೆ 30 kgನ ಒಂದೇ ಸರಿ ಹಾಕ್ಬೋದಂತೆ. 30 kg ಕೊಬ್ಬರಿ ಎಣ್ಣೆ ರೆಡಿ ಆಗಲಿಕ್ಕೆ ಅರ್ಧ ತಾಸು ಬೇಕಾಗತ್ತಂತೆ. ಅಲ್ಲಿ ಎಣ್ಣೆ ಮಾಡ್ತಾ ಇರ್ತಾರಲ್ಲ ಅವರು ಹೇಳಿದರು. ಅರ್ಧ ತಾಸಿಗೆ ಕ್ಲೀನಾಗಿರುವ ಫಿಲ್ಟರ್ ಕೊಬ್ಬರಿ ಎಣ್ಣೆ ಚೆನ್ನಾಗಿ ರೆಡಿಯಾಗಿ ಬರುತ್ತೆ. 1 kg ಕೊಬ್ಬರಿ ಇದೆ ಅಂದ್ಕೊಳ್ಳಿ. 1 kgಲಿ 600 ಗ್ರಾಮ್ ಎಣ್ಣೆ, 400 ಗ್ರಾಮ್ ಹಿಂಡಿ ಬರುತ್ತಂತೆ. 1 kgಗೆ ಪೂರ್ತಿಯಾಗಿ ನಮಗೆ ಎಣ್ಣೆ ಸಿಗಲ್ಲ. ಅಲ್ಲಿ ಕೇಳಿದೆ ನಾನು ಯಾವ ರೀತಿ ಅಂತ, ಅಲ್ಲಿ ಹೇಳಿದರು. ಆಗಾಗ ಕೊಬ್ಬರಿಯನ್ನು ಹಾಕ್ತಾರೆ, 30 kgನೂ ಒಂದು ಸಲ ಹಾಕಲ್ಲ. ಅರ್ಧ ತಾಸು ಅಲ್ಲಿ ಇದ್ದು ವಿಡಿಯೋವನ್ನು ಮಾಡಿಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಲಿಕ್ಕೆ. ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು ಕೊಬ್ಬರಿ. APMPC ಕೊಬ್ಬರಿ ಎಣ್ಣೆ ಗಿರಣಿ ನೋಡಿ ಬರ್ಕೊಂಡಿದೆ, ಅಲ್ಲಿ ಬರುತ್ತೆ. TMS ಸೂಪರ್ ಮಾರ್ಕೆಟ್ ಇದೆಯಲ್ಲ, ಅಲ್ಲಿ ಈ ಕೊಬ್ಬರಿ ಎಣ್ಣೆ ಗಿರಣಿ ಇದೆ. ಆರಾಮಾಗಿ ಹೋಗಿ ಮಾಡಿಸ್ಕೊಂಡು ಬರ್ಬೋದು. ಚೆನ್ನಾಗಿದೆ ನೋಡಿ. ಇದೇ ರೀತಿಯಾಗಿ ಅರ್ಧ ತಾಸು ಅದು ವರ್ಕ್ ಆಗಬೇಕು. ಆಮೇಲೆ ಎಣ್ಣೆ ರೆಡಿ ಆಗುತ್ತೆ. ಮಧ್ಯದಲ್ಲಿ ಕೈಯನ್ನು ಹಾಕಿ ಸೈಡಲ್ಲಿ ಏನಾದರೂ ಹಿಡ್ಕೊಂಡಿದೆಯಾ ಅಂತ ಕ್ಲೀನ್ ಮಾಡ್ತಾರೆ. ಯಾಕೆಂದರೆ ಮಷಿನಿಗೆ ಹಿಡ್ಕೊಳ್ಳುತ್ತೆ ಅಂತ ಹೇಳಿದರು. ಆ ಥರ ಮಾಡ್ತಾ ಇರ್ತಾರಂತೆ. ಫೈನಲಿ ಅರ್ಧ ತಾಸು ಆಯಿತು. ಚೆನ್ನಾಗಿರುವ ಕೊಬ್ಬರಿ ಎಣ್ಣೆ ಫಿಲ್ಟ್ರಾಗಿ ಕೆಳಗಡೆ ಬಕೆಟ್ ಒಳಗಡೆ ಬಂದಿದೆ. ಚೆನ್ನಾಗಿದೆ ನೋಡಿದೆ. ಅಷ್ಟೇ ಅಲ್ಲ ನೋಡಿ, ಇಲ್ಲಿ ಮೇಲ್ಗಡೆ ಮಷಿನ್ ಒಳಗಡೆ ಹಿಂಡಿ ರೆಡಿ ಆಯಿತು. ಒಂದು kgಗೆ 600 ಗ್ರಾಮ್ ಎಣ್ಣೆ, 400 ಗ್ರಾಮ್ ಹಿಂಡಿ ಬರುತ್ತಂತೆ ಹೇಳಿದರು. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಈಗ ಫೈನಾಗಿ ಅದನ್ನು ತೆಗಿತಾರೆ, ನಂತರ ಮತ್ತೆ ಹಾಕ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದೇ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.